ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 77ನೇ ಭಾಗ. 76ನೇ ಭಾಗ ಕಳೆದ ದಿವಸ ಮುಕ್ತಾಯ ಕಂಡಾಗ 12ನೇ ಸರ್ಗದ 41ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. ಪುಂಡರೀಕಪುರಿ ಅನ್ನುವಂಥ ವಾದಿ ಆಚಾರ್ಯರ ಕಡೆಯಿಂದ ಪರಾಜಿತನಾಗಿ ಹೋದದ್ದನ್ನೆಲ್ಲ ಕಳೆದ ದಿವಸ ಶ್ರವಣ ಮಾಡಿದ್ವಿ. ಅದರ ಮುಂದಿನ ಕಥಾಭಾಗ ಏನಿದೆ ಅದನ್ನ ಇವತ್ತಿನ ದಿವಸ ನೋಡಬೇಕು. ಈ ಮುಂದೆ ನಡೆದಂಥ ಒಂದು ಘಟನೆ ಏನಿದೆ, ಈ ಘಟನೆಯನ್ನ ಕವಿಗಳು ಹಿಂದೆ ದ್ರೌಪದಿಯನ್ನ ಜಯದ್ರಥ ಅಪಹಾರ ಮಾಡಿದ್ನಲ್ಲ ಆ ಘಟನೆಗೆ ಹೋಲಿಸ್ತಾರೆ. ಆಚಾರ್ಯರನ್ನ ಅರ್ಜುನನಿಗೂ, ದ್ರೌಪದಿಯನ್ನ ಆಚಾರ್ಯರ ಗ್ರಂಥ ಸಂಪತ್ತನ್ನ ದ್ರೌಪದಿಗೂ ಹೋಲಿಸಿ ಪದ್ಮತೀರ್ಥರು ಅಂತ ಇನ್ನೊಬ್ಬರೇನು ಸನ್ಯಾಸಿಗಳಿದ್ರು ಅವರನ್ನ ಜಯದ್ರಥನಿಗೆ ಹೋಲಿಸಿ, ಜಯದ್ರಥ ದ್ರೌಪದಿಯನ್ನು ಅಪಹಾರ ಮಾಡ್ಲಿಕ್ಕೆ ಹೋದಾಗ ಭೀಮಸೇನ ಅರ್ಜುನ ಹೇಗೆ ಬಿಡ್ಕೊಂಡನೋ ಹಾಗೆ ಆಚಾರ್ಯರ ಗ್ರಂಥ ಸಂಪತ್ತು ಒಂದು ಕಡೆ ಸುರಕ್ಷಿತವಾಗಿತ್ತು. ಆ ಸುರಕ್ಷಿತವಾದಂತಹ ಗ್ರಂಥ ಸಂಪತ್ತನ್ನ ಪದ್ಮತೀರ್ಥರು ಅಂತನೋರೊಬ್ರು ಅಪಹಾರ ಮಾಡಿಬಿಟ್ಟಿದ್ರು. ಅಪಹಾರ ಮಾಡಿದಾಗ ಏನೇನಾಯ್ತು ಅದನ್ನೆಲ್ಲ ಈ ಮುಂದಿನ ಶ್ಲೋಕಗಳಲ್ಲಿ ನಾವು ಇವತ್ತು ನೋಡಬೇಕು. ಇದು 12ನೇ ಸರ್ಗದ 42ನೇ ಶ್ಲೋಕ ಇವತ್ತು ನಾವು ನೋಡಬೇಕಾದದ್ದು. ಆಚಾರ್ಯರು ಭಾರತದ ಎಲ್ಲ ಗ್ರಂಥಾಲಯಗಳನ್ನ ಸಂಚಾರ ಮಾಡಿ ಅಲ್ಲೆಲ್ಲ ಇದ್ದಂತಹ ಅಪೂರ್ವ ಹಸ್ತಪ್ರತಿಗಳು ಅವನ್ನೆಲ್ಲ ಕೆಲವು ಸಂಗ್ರಹ ಮಾಡಿದ್ರು. ಕೆಲವನ್ನೆಲ್ಲ ಪ್ರತಿ ತೆಗೆಸಿ ಕಾಪಿ ತೆಗೆಸಿ ತಮ್ಮ ಹತ್ರ ಇಟ್ಕೊಂಡಿದ್ರು. ಅದನ್ನೊಂದು ದೊಡ್ಡ ಗ್ರಂಥ ಭಂಡಾರವೇ ಆಚಾರ್ಯ ಕಡೆಯಿಂದ ಇತ್ತು. ಈ ಗ್ರಂಥ ಭಂಡಾರವನ್ನ ಶಂಕರ ಪಂಡಿತರು ಅನ್ನೋರೊಬ್ಬರು, ಅವರು ಲಿಖುಚ ವಂಶದವರು, ಯಜತ್ತಾಯ ವಂಶದವರು. ತ್ರಿವಿಕ್ರಮ ಪಂಡಿತರಿಗೆ ಅವ್ರ ಸಹೋದರ ಆಗಬೇಕು. ನನಗೆ ಹಿಂದೆ ಈ ಮಧ್ವವಿಜಯ ಪ್ರಾರಂಭ ಮಾಡುವಾಗ ತ್ರಿವಿಕ್ರಮ ಪಂಡಿತರು, ಅವ್ರ ಮಕ್ಕಳು ನಾರಾಯಣ ಪಂಡಿತರು ಗ್ರಂಥಕರ್ತರು, ಶಂಕರ ಪಂಡಿತರು, ಕಲ್ಯಾಣಿ ದೇವಿ ಅವ್ರ ಬಗ್ಗೆ ಎಲ್ಲ ಅವಾಗ ಪ್ರಸ್ತಾವ ಮಾಡಿದ್ದೆ. ತಮ್ಮನೋ ಅಣ್ಣನೋ ಅಥವಾ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅದೇನೋ ಸಂಬಂಧ ಇದ್ದಿರ್ಬೇಕು. ನನಗೆ ಕೆಲವು ಅಂಶಗಳು ಓದಿದ್ರು ಕೂಡ ಮರ್ತವಾಗಿ ಬಿಡ್ತದೆ ನನಗೆ ಹೇಳೋನಿಗೆ. ಅಂತೂ ಆ ಶಂಕರ ಪಂಡಿತರು ಅನ್ನೋರೊಬ್ಬರು ಆಚಾರ್ಯರು ಗ್ರಂಥಪಾಲಕರಾಗಿದ್ರು. ಆ ಗ್ರಂಥಗಳನ್ನ ಅವರು ಸುರಕ್ಷಿತವಾಗಿ ಇಟ್ಕೊಂಡಿದ್ರಲ್ಲ, ಅವುಗಳನ್ನ ಇವರೊಬ್ಬ ಅಪಹಾರ ಮಾಡಿಬಿಟ್ರು. ಈ ಪದ್ಮತೀರ್ಥರು ಅಂತನೋರು. ಅವರ ಆಲೋಚನೆ ಏನಾಗಿತ್ತು ಅಂದ್ರೆ, ಆಚಾರ್ಯರು ತಮ್ಮ ಪ್ರವಚನಗಳ ಉದ್ದಕ್ಕೂ ಮತ್ತೆ ತಮ್ಮ ಸರ್ವಮೂಲಗಳಲ್ಲಿಯೂ ಕೂಡ, ಸರ್ವಮೂಲಗಳಲ್ಲಿ ಹೆಚ್ಚಿಂದು ಇನ್ನೂ ಕೂಡ ರಚನೆ ಆಗಿರಲಿಲ್ಲ. ಬ್ರಹ್ಮಸೂತ್ರ ಭಾಷ್ಯ ರಚಿತ ಆಗಿತ್ತು, ಗೀತಾ ಭಾಷ್ಯ ರಚಿತ ಆಗಿತ್ತು. ಆದರೆ ಈ ಇನ್ನೂ ಸುಧಾ ಮೊದಲಾದ ಗ್ರಂಥಗಳನ್ನು ರಚಿತ ಆಗಿರಲಿಲ್ಲ. ಅದರದೆಲ್ಲ ಇನ್ನು ಮುಂದೆ ಬರಬೇಕಷ್ಟೆ. ತ್ರಿವಿಕ್ರಮ ಪಂಡಿತರ ಪ್ರಾರ್ಥನೆಯಂತೆ ಅನುವ್ಯಾಖ್ಯಾನ ರಚನೆ ಮಾಡಿದ್ರು. ಅದಕ್ಕೆ ಸುಧಾ ಅಂತ ನಾನು ಹೇಳಿದೆ ಅಷ್ಟೆ. ಸುಧಾ ವಸ್ತುತಃ ಆಚಾರ್ಯರ ಗ್ರಂಥ ಅಲ್ಲ, ಸುಧಾ ಜಯತೀರ್ಥರ ಗ್ರಂಥ. ಅದಕ್ಕೆ ಮೂಲ ಅನುವ್ಯಾಖ್ಯಾನ. ಅದರದೆಲ್ಲ ರಚನೆಯ ಪ್ರಸ್ತಾವ 15ನೇ ಸರ್ಗದಲ್ಲಿ ಮುಂದೆ ಬರೋದಿದೆ. ಅಂತೂ ಪ್ರವಚನದ ಉದ್ದಕ್ಕೂ ಸರ್ವಮೂಲದ ಉದ್ದಕ್ಕೂ ಆಚಾರ್ಯರು ಅನೇಕ ಪುರಾಣಗಳಿಂದ ಎಲ್ಲೆಲ್ಲಿಂದಲೂ ಶ್ಲೋಕಗಳನ್ನು ಉದಾಹರಿಸ್ತಾರೆ. ಇವರು ಗ್ರಂಥ ಭಂಡಾರವನ್ನೇ ಅಪಹಾರ ಮಾಡಿಬಿಟ್ರೆ ಇವರು ಎಲ್ಲಿಂದ ಈ ಶ್ಲೋಕಗಳನ್ನು ಉದಾಹರಿಸ್ತಾರೆ? ಆದ್ದರಿಂದ ಇವರಿಗೆ ಶಾಸ್ತಿ ಮಾಡಬೇಕು ಅಂತೇಳಿ ಅವರು ಗ್ರಂಥ ಭಂಡಾರವನ್ನೇ ಅಪಹಾರ ಮಾಡಿಬಿಟ್ರು. ಇದು ಆಚಾರ್ಯಕ್ಕೆ ವಿಪ್ಪಿತ್ತು. ಅದು ಹೇಗೆ ಅಂತಂದ್ರೆ, ಹಿಂದೆ ಈ ಪಂಚಪಾಂಡವರು ಬೇಟೆ ಆಡ್ಲಿಕ್ಕಾಗಿ ಹೋಗಿದ್ರು. ಆವಾಗ ತಮ್ಮ ಗುರುಗಳಾದಂತಹ ಧೌಮ್ಯರ ಸುಪರ್ದಿನಲ್ಲಿ ದ್ರೌಪದಿಯನ್ನು ಒಪ್ಪಿಸಿ ನೀವು ಯೋಗಕ್ಷೇಮ ನೋಡ್ಕೊಳ್ರಿ ಅಂತ ಹೇಳಿ ಅವರು ಬೇಟೆಗೆ ಹೋಗಿದ್ರು. ಆಗ ಹೋದಾಗ ಈ ಜಯದ್ರಥ ಸೈಂಧವ ಅವನು ಅಲ್ಲಿಗೆ ಬಂದು ಅದನ್ನು ಅಪಹಾರ ಮಾಡಿಬಿಟ್ಟಿದ್ದ. ಅದರಂತೆ ಇಲ್ಲಿ ಏನಾಗಿದೆ ಅಂತಂದ್ರೆ, ಶಾಸ್ತ್ರ ಅನ್ನೋದು ದ್ರೌಪದಿ, ಅಲ್ಲಿ ದ್ರೌಪದಿ ಇದ್ರೆ ಇಲ್ಲಿ ಶಾಸ್ತ್ರ ಅಂತ ಗ್ರಂಥ ಸಂಪತ್ತು. ಅಲ್ಲಿ ಧೌಮ್ಯ ಋಷಿಗಳಿದ್ರೆ ಆ ಧೌಮ್ಯ ಋಷಿಗಳ ಸ್ಥಾನದಲ್ಲಿ ಇಲ್ಲಿ ಶಂಕರ ಪಂಡಿತರು, ಶಂಕರ ಪಂಡಿತಾಚಾರ್ಯ ಅಂತ ಅವರ ಹೆಸರು. ಲಿಖುಚ ವಂಶದಲ್ಲಿ ಹುಟ್ಟಿದಂಥ ಶಂಕರಾಚಾರ್ಯರು ಅಂತಾನೆ ಅವರ ಹೆಸರು. ಅವರು ಧೌಮ್ಯರ ಸ್ಥಾನದಲ್ಲಿದ್ದರು. ಮತ್ತೆ ಅಲ್ಲಿ ಜಯದ್ರಥ ಇದ್ದಾರಲ್ಲ, ಇಲ್ಲಿ ಯಾರು ಜಯದ್ರಥರು ಅಂದ್ರೆ ಪದ್ಮಾಖ್ಯ ಅಸತ್ ಸೈಂಧವೇನ ಆಹತಾಂ ತಾಂ, ಪದ್ಮತೀರ್ಥರು ಅಂತ. ಪದ್ಮತೀರ್ಥರು ಮತ್ತು ಪುಂಡರೀಕಪುರಿಗಳು ಅಂತ ಇಬ್ಬರು ಇದ್ರು. ಅದರಲ್ಲಿ ಪುಂಡರೀಕಪುರಿಗಳು ಅನ್ನೋರು ಈಗ ಆಚಾರ್ಯರ ಹತ್ರ ಬಂದು ವಾದ ಮಾಡಲಿಕ್ಕೆ ಹೋಗಿ ಸೋತು ಸುಣ್ಣವಾಗಿದ್ರು. ಇನ್ನೊಬ್ರು ಪದ್ಮತೀರ್ಥರಿದ್ರಲ್ಲ, ಅವ್ರು ಇಂಥ ಕೆಲಸ ಮಾಡಿದ್ರು.
ಈ ಸುದ್ದಿ ಆನಂದ ತೀರ್ಥ ಅನ್ನುವ ಪಾರ್ಥನಿಗೆ, ಅಲ್ಲಿ ಪಾರ್ಥ ಅರ್ಜುನ ಇದ್ರೆ ಇಲ್ಲಿ ಆನಂದ ತೀರ್ಥ, ಆ ಸುದ್ದಿ ಇವರಿಗೆ ತಿಳಿತು. ವಸ್ತುತಃ ಅಲ್ಲಿ ತಿಳಿದದ್ದು ಅರ್ಜುನ ಭೀಮಸೇನ ಇಬ್ಬರಿಗೂ ತಿಳಿತು. ಅಲ್ಲೂ ಭೀಮಸೇನ ಇದ್ದ. ಅಲ್ಲಿ ಆ ಜಯದ್ರಥನನ್ನು ಕೊನೆಯಾಗಿ ಕೊಂದವನು ಅರ್ಜುನ. ಅದಕ್ಕಾಗಿ ಇಲ್ಲಿ ಆಚಾರ್ಯರನ್ನ ಆ ಅರ್ಜುನನಿಗೆ ಹೋಲಿಕೆ ಮಾಡಿದ್ರು ಅಷ್ಟೆ. ಇವರೇನ್ ಮಾಡಿದ್ರು ಆಚಾರ್ಯರು ತಾವು ಇದ್ದ ಮಠದಿಂದ ಉಡುಪಿ ಸಮೀಪ ಇಲ್ಲೆಲ್ಲೋ ಇರ್ತಿದ್ರು. ಶಂಕರ ಪಂಡಿತರು ಇವತ್ತಿನ ಕಾಸರಗೋಡಿನ ಹತ್ರ ಈ ಮಠ ಎಲ್ಲ ಇದ್ರು, ಕಣ್ಣು ತೀರ್ಥ ಮೊದಲಾದದ್ದು. ತ್ರಿವಿಕ್ರಮ ಪಂಡಿತರ ಸ್ಥಾನ ಎಲ್ಲ ಅಲ್ಲಿದೆ. ಅಲ್ಲಿ ಆ ಶಂಕರ ಪಂಡಿತರ ಒಂದು ಜಾಗವೂ ಕೂಡ ಮನೆಯೂ ಇತ್ತು. ಅಲ್ಲಿ ಗ್ರಂಥ ಭಂಡಾರ ಇತ್ತು. ಉಡುಪಿಯಲ್ಲಿ ಇದ್ದಿದ್ದಿಲ್ಲ, ಅವರ ಸಮೀಪದಲ್ಲಿ ಇತ್ತು. ಸುದ್ದಿ ತಿಳಿದ ಕೂಡಲೇ ಆಚಾರ್ಯರು ಈ ಉಡುಪಿಯಲ್ಲೇ ಈ ವಾದ ವಿವಾದ ಎಲ್ಲ ನಡೀತಲ್ಲ ಪುಂಡರೀಕಪುರಿ ಜೊತೆಗೆ, ಅಲ್ಲಿಂದ ಮುಂದೆ ಅವರು ಹೋದ್ರು. ತೂರ್ಣಂ ತೀರ್ಣ ಅದಭ್ರ ಮಾರ್ಗೋತ ಸಾರ್ಯ. ಆಚಾರ್ಯರ ಜೊತೆಗೆ ಹಿರಿಯ ಯತಿಗಳಾದಂಥ ಈ ಅಚ್ಯುತ ಪ್ರಜ್ಞರು ಕೂಡ ಇದ್ರು. ಅವರನ್ನು ಕರೆದುಕೊಂಡು ಆಚಾರ್ಯರು ಮುಂದೆ ಹೋದ್ರು. ಬಂದು ಆ ಪದ್ಮತೀರ್ಥರಿಗೆ ಆಚಾರ್ಯರು ದಬಾಯಿಸಿದರು. ಎಂಥ ಕೆಲಸ ಮಾಡ್ತೀರಿ ನೀವು ಸನ್ಯಾಸಿಗಳಾಗಿ ಅಂತ ಅವ್ರನ್ನ ದಬಾಯಿಸಿದರು. ಗೋಗಣೈಹಿ ಭೀಷಯತ್ವ ಅಂತಿದೆ. ಆಚಾರ್ಯರು ಪದ್ಮತೀರ್ಥರನ್ನು ದಬಾಯಿಸಿದ್ದು ಮಾತಿನ ಮೂಲಕ. ಅರ್ಜುನ ಮತ್ತು ಭೀಮರು ಜಯದ್ರಥನನ್ನು ದಬಾಯಿಸಿದ್ದು ಬಾಣಗಳ ಮೂಲಕ. ಗೋ ಅಂದ್ರೆ ಬಾಣನೂ ಹೌದು, ಮಾತು ಹೌದು. ಸಂಯಮ್ಯ ಅಂತರ್ಯಂತ್ರ ಕಾಮೇನ ಹಾಸ್ಯಂ ಸಂಪ್ರಾಪ್ತ ಶ್ರೀಹಿ ನಿರ್ಜಿತಂ ತಂಜಹಾಸ. ಆ ಪದ್ಮತೀರ್ಥರು ಆಚಾರ್ಯರು ಬಂದದ್ದು ನೋಡಿ ಓಡಿ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಬಿಟ್ಟಿದ್ರು, ತಪ್ಪಿಸ್ಕೊಳ್ಬೇಕು ಅಂತ. ಆಚಾರ್ಯ ಬಂದು ಸುದ್ದಿ ಗೊತ್ತಾದ ಕೂಡಲೇ ಅವ್ರು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಅವ್ರು ಅಲ್ಲೊಂದು ಮಠದಲ್ಲಿ ಇಳ್ಕೊಂಡಿದ್ರು. ಇಳ್ಕೊಂಡಾಗ ಆಚಾರ್ಯ ಏನ್ ಮಾಡಿದ್ರು ಅಂದ್ರೆ ತಮ್ಮ ಶಿಷ್ಯರನ್ನ ಅಲ್ಲಿಗೆ ಕಳಿಸಿ ಅವರೆಲ್ಲೂ ಹೊರಗೆ ಹೋಗದೆ ಇರುವಂತೆ ಅವರಿಗೆ ದಿಗ್ಬಂಧನ ಹಾಕಿದ್ರು. ಜಯದ್ರಥನನ್ನು ತಪ್ಪಿಸಿಕೊಳ್ಳಿಕ್ಕೆ ಬರದೇ ಇರುವಂತೆ ಹೇಗೆ ತಡೆದ್ರು, ಹಾಗೆ ಆಚಾರ್ಯರು ಕೂಡ ಆತನನ್ನ ತಡೆದು ಆತನನ್ನ ಬೈದರು, ಯಾಕಿಂತ ಕೆಲಸ ಮಾಡ್ತಿದ್ದಾರೆ. ಸಂಪ್ರಾಪ್ತ ಶ್ರೀಹಿ ನಿರ್ಜಿತಂ ತಂಜಹಾಸ. ಅವರು ಹೀಗೆ ಆ ಪದ್ಮತೀರ್ಥರು ಸೋತು ಹೋದ್ಮೇಲೆ, ಅವರ ತಪ್ಪು ಹೀಗೆ ಬಯಲಾದ್ಮೇಲೆ ಆಚಾರ್ಯರು ಅವರನ್ನ ತಿರಸ್ಕಾರ ಮಾಡಿದರು. ಅದಕ್ಕೆ ಈ ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತರು ರಚನೆ ಮಾಡಿದಂಥ ಭಾವಪ್ರಕಾಶಿಕಾದಲ್ಲಿ ಮಧ್ವ ವಿಜಯದಲ್ಲಿ ಎಲ್ಲ ವಿವರಗಳಿಲ್ಲ, ಭಾವಪ್ರಕಾಶಿಕಾದಲ್ಲಿ ವಿವರಗಳಿದೆ, ಅದು ಮುಂದಿದೆ. ಆ ಶ್ಲೋಕಗಳು ಆಚಾರ್ಯರ ವಿಜಯ ಆಯ್ತಲ್ಲ, ಈ ಪುಂಡರೀಕಪುರಿ ಮತ್ತು ಪದ್ಮತೀರ್ಥರು ಇವರಿಬ್ಬರ ಮೇಲೆ. ಆ ವಿಜಯ ಆದಾಗ ಆಚಾರ್ಯರಿಗೆ ಅತ್ಯಂತ ಪ್ರಿಯರಾದವರು ಕೆಲವರು ಆಚಾರ್ಯ ಶಿಷ್ಯರು ಕೆಲವು ಶ್ಲೋಕಗಳನ್ನು ರಚನೆ ಮಾಡಿದರು. ಆ ಶ್ಲೋಕಗಳನ್ನ ನಾರಾಯಣ ಪಂಡಿತರು ಈ ಮಧ್ವವಿಜಯಕ್ಕೆ ತಾವೇ ವ್ಯಾಖ್ಯಾನ ಮಾಡಿದ್ದಾರಲ್ಲ, ಅಲ್ಲಿ ಆ ಶ್ಲೋಕಗಳನ್ನು ಹೇಳ್ತಾರೆ. ಅತ್ರ ಸಾಯಂ ಪ್ರಣೀತಃ ಆಚಾರ್ಯ ಪ್ರಿಯತಮೈ ಶ್ಲೋಕಃ ಆನಂದತೀರ್ಥ ಪಾರ್ಥಸ್ಯ ಭಯಾದಾಸ್ತಿ ಸಪೃಷ್ಠತಃ ಪುರತಸ್ಥಾಪಯಿತ್ವಾ ಅನ್ಯಾನ್ ಪದ್ಮತೀರ್ಥ ಜಯದ್ರಥಃ. ಈ ಪದ್ಮತೀರ್ಥ ಅನ್ನೋ ಜಯದ್ರಥ ಆಚಾರ್ಯರಿಗೆ ಹೆದರಿ ಮುಂದೆ ಈ ಪುಂಡರೀಕಪುರಿಯನ್ನು ಕಳಿಸ್ತಿದ್ರು, ನೀವು ವಾದ ಮಾಡಿ ಬನ್ರಿ ಅಂತ. ಹಿಂದೆ ತಾವು ನಿಲ್ತಿದ್ರು. ವಿಷ್ಣುಮಂಗಲ ಪ್ರದೇಶದಲ್ಲಿ ಅಲ್ಲಿ ಆಚಾರ್ಯರು ಬಂದು ಮುಟ್ಟಿದ್ರು. ಅದಕ್ಕೆ ಒಂದು ಪ್ರದೇಶ ಇದೆ, ಓರ್ಕಾಡಿ ಅಂತ ಕರೀತಾರೆ. ಆ ಓರ್ಕಾಡಿ ಅನ್ನೋ ಜಾಗದಲ್ಲಿ ಈ ಪದ್ಮತೀರ್ಥರು ಮತ್ತು ಆಚಾರ್ಯರು ಭೇಟಿ ಆಯಿತು ಅಂತ ಹೇಳ್ತಾರೆ. ವಿಷ್ಣುಮಂಗಲ ಪ್ರದೇಶ ಅಂದ್ರೆ ಅದೆಲ್ಲ ಕಾಸರಗೋಡು ಆ ಪ್ರದೇಶ. ಇವತ್ತೇನು ಮಂಗಳೂರಿದೆ, ಮಂಗಳೂರನ್ನು ದಾಟಿ ಆ ಕಡೆ ಕೇರಳದ ಭಾಗ ಇದೆ, ಕೇರಳದ ಉತ್ತರದ ಭಾಗ ಅಲ್ಲಿ. ಈ ಸುದ್ದಿಯನ್ನು ಕೇಳಿ ಉಡುಪಿಯಲ್ಲಿದ್ದಂಥ ಆಚಾರ್ಯರು ಏಕವಾಟಕ್ಕೆ ಹೋದರು. ಅಲ್ಲಿರುವಂತಹ ಚೋಳ ದೇಶದಲ್ಲಿ ಹುಟ್ಟಿದಂತಹ ಪದ್ಮತೀರ್ಥರನ್ನು ಭೇಟಿಯಾಗಿ ತಮ್ಮ ಶಿಷ್ಯರ ಮೂಲಕ ಅವರನ್ನು ತಡೆದರು. ಆಗ ಅವ್ರೇನ್ ಮಾಡಿದರು, ಆ ಪದ್ಮತೀರ್ಥರು, ನೀವು ನಿಮ್ಮ ವೇದಾಂತವನ್ನ, ನಿಮ್ಮ ಮಾಧ್ವ ವೇದಾಂತವನ್ನು ಸ್ಥಾಪನೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ರೆ ಪ್ರಾಶ್ನಿಕರನ್ನು ಕರೆಯಿರಿ, ನಾವೊಂದು ವಾದ ಮಾಡೋಣ ಅಂತ ಅವರಂದ್ರು. ಅದಕ್ಕೆ ಇವ್ರೇನ್ ಹೇಳಿದ್ರು, ನಾವಿಲ್ಲಿ ನಿಮ್ಮ ಜೊತೆ ವಾದ ಮಾಡ್ಲಿಕ್ಕೆ ಬರಲಿಲ್ಲ, ವಾದ ಉಡುಪಿಯಲ್ಲಿ ಆಗಿದೆ. ಈಗ ನಮಗೆ ಬೇಕಾದದ್ದು ಆ ಗ್ರಂಥ ಸಂಪತ್ತು. ನಮ್ಮ ಗ್ರಂಥ ಸಂಪತ್ತು ನೀವು ಅಪಹಾರ ಮಾಡಿದ್ರೆ ಅದನ್ನು ತೊಗೊಂಡು ಹೋಗ್ಲಿಕ್ಕೆ ನಾವು ಬಂದಿದ್ದೇವೆ. ವಾದ ನಮಗೆ ಬೇಕಾಗಿಲ್ಲ, ನಿಮಗೆ ವಾದ ಬೇಕಾದ್ರೆ ನೀವೇ ಪ್ರಾಶ್ನಿಕರನ್ನು ಕರೆಯಿರಿ, ನಾವು ಸಿದ್ಧ ಇದ್ದೇವೆ.
ನಮಗೆ ಬೇಕಾಗಿಲ್ಲ ವಾದ, ಆದ್ರೆ ನೀವು ಮಾಡುವವರಿದ್ರೆ ಹಿಂಜರಿಕೆ ಇಲ್ಲ ಹೀಗಂದ್ರು. ಅದಕ್ಕೆ ಅವ್ರೇನು ಹೇಳಿದ್ರು, ನನಗೇನು ವಾದ ಬೇಕಾಗಿಲ್ಲ, ಪದ್ಮತೀರ್ಥರು ಹೇಳಿದ್ರು. ಯಾಕೆಂದ್ರೆ ನಮ್ಮ ಶಾಸ್ತ್ರ ಎಲ್ಲ ಕಡೆ ವ್ಯಾಪಿಸಿಬಿಟ್ಟಿವೆ, ಭಾರತದಾದ್ಯಂತ ನಮ್ಮ ಶಾಸ್ತ್ರ ಇದೆ, ನಮ್ಮ ಸಿದ್ಧಾಂತ ಇದೆ, ನನಗೇನು ವಾದ ಬೇಕಾಗಿಲ್ಲ ಅಂತ ಅವರಂದ್ರು. ಅದಕ್ಕೆ ಆಚಾರ್ಯ ಹೇಳಿದ್ರು, ನಿಮ್ಮ ಶಾಸ್ತ್ರ ಭಾರತದಲ್ಲಿ ಮಾತ್ರ ವ್ಯಾಪ್ತವಾಗಿದ್ರೆ ನಮ್ಮ ಶಾಸ್ತ್ರ ತ್ರೈಲೋಕ್ಯ ವ್ಯಾಪ್ತಂ, 3 ಲೋಕದಲ್ಲೂ ನನ್ನ ಅಭಿಪ್ರಾಯಗಳಿಗೆ ಮನ್ನಣೆ ಇದೆ, ದೇವತೆಗಳೆಲ್ಲರೂ ಇದನ್ನು ಮಾನಿಸ್ತಾರೆ ಅಂತ ಆಚಾರ್ಯ ಹೇಳಿದರು. ಅದಕ್ಕೆ ಅವರು ಆಚಾರ್ಯರನ್ನು ಅಪಹಾಸ ಮಾಡಿದರು. ಅಂತರ್ಯಾಮಿ ಹಂತ ವೇದಂ ತವೇದಂ ಶಾಟ್ಯ ಭಾಷಿತಂ. ಏನು ನಿಮ್ಮ ಶಾಸ್ತ್ರ 3 ಲೋಕದಲ್ಲೂ ವ್ಯಾಪ್ತವಾಗಿದೆಯೋ ಅದೆಂತ ಹಾಸ್ಯಾಸ್ಪದ ಸಂಗತಿ, ಅದು ಅಂತರ್ಯಾಮಿಗೆ ಗೊತ್ತು, ಅಂದ್ರೆ ಅಂತರ್ಯಾಮಿ ಅಂದ್ರೆ ದೇವರು, ಆ ದೇವರಿಗೆ ಗೊತ್ತು ಅಂತ ಪದ್ಮತೀರ್ಥರು ಆಚಾರ್ಯರನ್ನ ಗೇಲಿ ಮಾಡಿದರು. ಆಗ ಆಚಾರ್ಯ ಏನಂದ್ರು, ನಕ್ಕ ಹೇಳಿದ್ರಂತೆ, ವ್ಯಾಪ್ತಂ ತ್ವಯ್ಯೇವ ಮತ್ಶಾಸ್ತ್ರಂ ಕಿಮುತ ಅನ್ಯತ್ರ ಬಾಲಿಶ ಅಂತರ್ಯಾಮಿ ನಿಯನ್ಯಶ್ಚ ತ್ವಯೈವಾಂಗೀ ಕೃತಾವಿತಿ. ಅಂತರ್ಯಾಮಿ ಅಂತ ಮಾತಾಡಿದ್ರಲ್ಲ, ಅಷ್ಟು ಮಾತ್ರ ನೀವು ಆಡಿದ ಮಾತ್ರಕ್ಕೆ ನನ್ನ ಸಿದ್ಧಾಂತವನ್ನು ನೀವೇ ಒಪ್ಪಿದಂತಾಯ್ತು. ಯಾಕೆಂದ್ರೆ ನಿಮ್ದು ಅದ್ವೈತ ಸಿದ್ಧಾಂತ, ಜಗತ್ ಪರಮಾತ್ಮನನ್ನ ಮತ್ತು ಜೀವರನ್ನ ಪ್ರತ್ಯೇಕವಾಗಿ ನೀವು ಒಪ್ಪಿದವರಲ್ಲ. ಇವತ್ತು ನೋಡಿದರೆ ಅಂತರ್ಯಾಮಿ ಅಂತ ಮಾತಾಡ್ತಿದ್ದೀರಿ, ಅದು ಮಾತಾಡಿದ್ ನೋಡಿದರೆ ನಿಮ್ಮ ಒಳಗಿನ ಅಂತರ್ಯಾಮಿ ಒಬ್ಬ ಬೇರೆ ಇದ್ದಾನೆ, ನೀವೊಬ್ಬರು ಬೇರೆ ಇದ್ದೀರಿ. ನನ್ನೊಳಗಿನ ಅಂತರ್ಯಾಮಿ ಬೇರೆ ಇದ್ದಾನೆ, ನಿಮ್ಮೊಳಗಿನ ನಾನು ಬೇರೆ ಇದ್ದೀನಿ ಅಂತ ನೀವು ಒಪ್ಪಿದಂತಾಯ್ತು. 3 ಲೋಕ ಒಪ್ಪೋದು ಆ ಕಡೆ ಇರಲಿ, ನೀವಂತೂ ಒಪ್ಪಿದಿರಲ್ಲ, ಈಗ ನೀವೇ ಒಪ್ಪಿಬಿಟ್ಟಿದ್ದೀರಿ. ಇಷ್ಟಾದ್ಮೇಲೆ ಮಿಲಿತೇಶ್ವತ ಸಭ್ಯೇಶು ಪ್ರಾಶ್ನಿಕೇಶು ಅಭವತ್ ಕಥಾ. ಅಲ್ಲಿ ಪ್ರಾಶ್ನಿಕರು ಬಂದರು, ವಾದ ಆಯ್ತು. ಮಾಧ್ವ ಉಪನ್ಯಾಸ ಗ್ರಂಥೋ ವಾದಾಹ್ವಯೋ ಭವತ್. ಮಧ್ವಾಚಾರ್ಯರು ಅಲ್ಲಿ ವಾದ ಮಾಡಿದರು, ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿದರು. ಅಲ್ಲೇನು ವಾದ ಆಯಿತು ಅದರದೇ ಸಂಗ್ರಹ ರೂಪವಾಗಿ ಒಂದು ಗ್ರಂಥವನ್ನು ಕೂಡ ರಚನೆ ಮಾಡಿದರು. ಅದು ಸರ್ವಮೂಲದಲ್ಲಿ ಸೇರಿ ಹೋಯಿತು. ಆ ಗ್ರಂಥಕ್ಕೆ ವಾದ ಅಂತ ಹೆಸರು, ಮೂಲತಃ ವಾದ ಅಂತ ಹೆಸರಿತ್ತು. ಮುಂದೆ ಅದಕ್ಕೆ ತತ್ವೋದ್ಯೋತ ಅಂತ ಹೆಸರಾಯಿತು. ಇವತ್ತು ನಮ್ಮಲ್ಲಿ ಮೊದಲು ಖಂಡನತ್ರಯ, ಆಚಾರ್ಯರ ಉಪಾಧಿ ಖಂಡನ, ಪ್ರಪಂಚ ಮಿಥ್ಯಾತ್ವ ಅನುಮಾನ ಖಂಡನ ಮತ್ತೆ ಮಾಯಾವಾದ ಖಂಡನ, ಇದಕ್ಕೆ 3ಕ್ಕೂ ಕೂಡಿ ಖಂಡನತ್ರಯ ಅಂತ. ಆಮೇಲೆ ತತ್ವೋದ್ಯೋತ, ಆಮೇಲೆ ವಿಷ್ಣು ತತ್ವ ವಿನಿರ್ಣಯ, ಮುಂದೆ ವ್ಯಾಸರಾಜರು ರಚನೆ ಮಾಡಿದಂಥ ನ್ಯಾಯಾಮೃತ, ಬ್ರಹ್ಮಸೂತ್ರ ಭಾಷ್ಯ, ಇವಿಷ್ಟನ್ನ ಪಾಠ ಹೇಳಿ ಆಮೇಲೆ ನ್ಯಾಯ ಸುಧಾ ಪಾಠ ಹೇಳ್ತಾರೆ. ಇದು ಇವತ್ತಿನ ಪದ್ಧತಿ ಹೇಳಿದೆ. ಬೇರೆ ಬೇರೆ ಗುರುಕುಲದಲ್ಲಿ ಬೇರೆ ಬೇರೆ ಪದ್ಧತಿ ಇದ್ದಿರಬಹುದು, ನಮ್ಮಲ್ಲಿ ಇದ್ದದ ಪದ್ಧತಿ. ಈ ತತ್ವೋದ್ಯೋತ ಯಾವಾಗ ಪಾಠ ಆಗ್ತದೆ ಅಂತ ನಾನು ಹೇಳಿದೆ ಅಷ್ಟೆ. ತತ್ವ ವಾದಾಹ್ವಯೋ ಭವತ್, ವಾದ ಅನ್ನುವ ಗ್ರಂಥ ಹೀಗೆ ಈ ಸಂದರ್ಭದಲ್ಲಿ ಹುಟ್ಕೊಂಡಂತ ಒಂದು ಗ್ರಂಥ. ಓರ್ಕಾಡಿ ಅನ್ನೋ ಪ್ರದೇಶದಲ್ಲಿ ಈ ಎಲ್ಲ ಘಟನೆ ಆಯಿತು. ಅಲ್ಲಿಗೆ ಈ 12ನೇ ಸರ್ಗದ 43ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಇಲ್ಲಿ ಇವತ್ತು ಈ ಭಾಗ ಮುಕ್ತಾಯ ಕಂಡಿದೆ. ಒಂದು ಸಂಗತಿಯನ್ನ ನಿಮ್ಗೆಲ್ಲರಿಗೂ ಗಮನಕ್ಕೆ ತರಬೇಕು. ಇವತ್ತು 22ನೇ ತಾರೀಕು, ನಾಳೆ 23ನೇ ತಾರೀಕಿನಿಂದ 27ನೇ ತಾರೀಕು ತನಕ ಬೆಂಗಳೂರಿನಲ್ಲಿ ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರ 80ನೇ ವರ್ಷದ ಕಾರ್ಯಕ್ರಮ. ಅದೆಲ್ಲ ಪತ್ರಿಕೆಗಳಲ್ಲೂ ಬಂದಿತ್ತು. ನನಗೂ ಕೂಡ ಆಹ್ವಾನ ವಾಟ್ಸಪ್ ಮೂಲಕ ಬಂದಿದೆ. ಆಹ್ವಾನ ಪತ್ರಿಕೆ ಏನು ಬರಲಿಲ್ಲ. ನಮಗೇನು ಹೋಗ್ಲಿಕ್ಕಾಗೋದಿಲ್ಲ, ನಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಿರೋದ್ರಿಂದ. ಅದರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು, ಪೇಜಾವರ ಶ್ರೀಪಾದರು, ಸುಬ್ರಹ್ಮಣ್ಯ ಮಠದ ಶ್ರೀಪಾದರು, ಬಾಳಗಾರ ಮಠದ ಶ್ರೀಪಾದರು, ಗೋವಿಂದಾಚಾರ್ಯ ಶಿಷ್ಯರು, ಸಾಹಿತಿಗಳು, ಕಲಾವಿದರು. ಯಾಕಂದ್ರೆ ಗೋವಿಂದಾಚಾರ್ಯರು ಮಧ್ವಾಚಾರ್ಯರ ಕುರಿತು, ಶಂಕರಾಚಾರ್ಯರ ಕುರಿತು ಸಿನಿಮಾ ಮಾಡಿದವರು ಸಂಸ್ಕೃತದಲ್ಲಿ, GVIR ನೇತೃತ್ವದಲ್ಲಿ. ಹಾಗಾಗಿ ಅವರಿಗೆ ಸಾಹಿತಿಗಳು, ಕಲಾವಿದರು, ಅವ್ರದ್ದು ಎಲ್ಲರದ್ದು ಬೇಕಾದಷ್ಟು ಒಡನಾಟ ಇದೆ. ಆ ಎಲ್ಲ ದಿಗ್ಗಜರು, ಎಲ್ಲ ಕ್ಷೇತ್ರದ ದಿಗ್ಗಜರು ಸೇರಿ ಆಚಾರ್ಯರಿಗೆ ನಾಳೆಯಿಂದ 80ನೇ ವರ್ಷದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಪಾತ್ರವನ್ನು ಅಲ್ಲಿ ಅವರು ವಹಿಸೋರಿದ್ದಾರೆ. ನಮಗೆ ಹೋಗ್ಲಿಕ್ಕಾಗೋದ್ರೆ 80 ವರ್ಷ ಆಯ್ತು ಆಚಾರ್ಯರಿಗೆ. ಈಗೊಂದು 2 ವರ್ಷ ಸ್ಥಳ ಗೊತ್ತಿಲ್ಲ ನನಗೂ, ನೋಡ್ಬೇಕು. ಈಗೊಂದು ವರ್ಷದಿಂದ ಅವ್ರನ್ನ ಭೇಟಿ ಆದಾಗ ಅವ್ರು ಹೇಳಿ 78.5 ವರ್ಷ ಈಗ ಆಯ್ತು ನನಗೆ. ನಕ್ಷತ್ರಮಾನದಿಂದ 80 ವರ್ಷ ಆಗಿದೆ. ಚಾಂದ್ರಮಾನ ಸೌರಮಾನಗಳಿಂದ ಈಗಿನ್ನೂ 78, 79 ಆಗಿದೆ. ಇನ್ನೊಂದು ವರ್ಷ ಬೇಕು ಚಾಂದ್ರಮಾನ ಸೌರಮಾನಗಳಿಂದ 80 ಆಗಲಿಕ್ಕೆ ಅಂತ ನಾನು ನಮ್ಮ ತಮ್ಮ ವೀರನಾರಾಯಣಾಚಾರ್ಯ ಎಲ್ಲ ಹೋದಾಗ ಹಾಸ್ಯ, ಅದನ್ನು ಶಾಸ್ತ್ರೀಯ ವಿಚಾರ ಗರ್ಭಿತವಾಗಿ ಮಾತಾಡಿದ್ರು.
ಅಂತ ಆಚಾರ್ಯರಿಗೆ 80ನೇ ವರ್ಷದ ಕಾರ್ಯಕ್ರಮ. ನಾವು ಇನ್ನೂ ಮುಂದೆ ಮಧ್ವವಿಜಯ ಮುಕ್ತಾಯ ಆಗುವಾಗ ಮತ್ತೆ ಮಹಾಭಾರತ ಮುಂದೆ ಹೋದಾಗ ಎಲ್ಲ ಯತಿಗಳಿಗೆ ಅರ್ಪಿತ ಆದ್ಮೇಲೆ ಒಂದು ಪರ್ವ ಆಚಾರ್ಯ ಗೋವಿಂದಾಚಾರ್ಯ ಕೂಡ ಅರ್ಪಿತ ಆಗೋದಿದೆ, ಮುಂದಿದೆ. ಆದ್ರೆ 80ನೇ ವರ್ಷ ಆಗುವಂತ ಆ ಒಂದು ಸಂದರ್ಭದಲ್ಲೂ ಕೂಡ ಅವ್ರು ನಮಗೆ ಮಾರ್ಗದರ್ಶನ ಮಾಡ್ಲಿಕ್ಕಾಗಿ ಇನ್ನೂ ಅನೇಕ ಕಾಲ 100 ಕಾಲ ಅವರು ಬದುಕಬೇಕು. ಬದುಕಿ ನಮ್ಮಂಥವ್ರಿಗೆ ಮಾರ್ಗದರ್ಶನ ಮತ್ತು ಆಶೀರ್ವಾದ ಮಾಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಂಡು ಇವತ್ತಿನ ಈ ಭಾಗವನ್ನು ಸಮಾಪ್ತಿ ಮಾಡ್ತೇನೆ.